ಉಡುಪಿಯ ದಿ ಒರಿಜಿನಲ್ ಆಭರಣ ಜ್ಯುವೆಲ್ಲರ್ಸ್ನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಸಂಸ್ಥೆಯ ಆವರಣದಲ್ಲಿ ವಿಶೇಷವಾಗಿ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿತ್ತು. ಸಂಸ್ಥೆಯ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು. ದಿ ಒರಿಜಿನಲ್ ಆಭರಣ ಜ್ಯುವೆಲ್ಲರ್ಸ್ನ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್ ಹಾಗೂ ಮಹೇಶ್ ಎಂ ಕಾಮತ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯೊಂದಿಗೆ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಲಾಯಿತು. ಧ್ವಜಾರೋಹಣದ ಬಳಿಕ ಮಾತನಾಡಿದ ದಿ ಒರಿಜಿನಲ್ ಆಭರಣ ಜ್ಯುವೆಲ್ಲರ್ಸ್ನ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್, ಸ್ವಾತಂತ್ರ್ಯವೆಂಬುವುದು ನಮಗೆ ಸುಲಭವಾಗಿ ದೊರೆತದ್ದಲ್ಲ. ಅನೇಕ ಮಹನೀಯರ ಹೋರಾಟ, ತ್ಯಾಗ ಮತ್ತು ಬಲಿದಾನದ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ ಎಂದು ಹೇಳಿದರು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಪ್ರತಿಯೊಬ್ಬರೂ ಸದಾ ಸ್ಮರಿಸಬೇಕು. ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನದೇ ಆದ ಜವಾಬ್ದಾರಿಯನ್ನು ಹೊಂದಿದ್ದು, ಪ್ರಾಮಾಣಿಕತೆ, ಶಿಸ್ತು ಹಾಗೂ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡುವ ಮೂಲಕ ದೇಶದ ಪ್ರಗತಿಗೆ ಕೊಡುಗೆಯನ್ನು ನೀಡಬೇಕು ಎಂದು ಅವರು ಕರೆಯನ್ನು ನೀಡಿದರು. ಸ್ವಾತಂತ್ರ್ಯ ದಿನಾಚರಣೆ ಭಾರಿ ವಿಜೃಂಭಣೆಯಿಂದ ಇಡೀ ದೇಶದಲ್ಲಿ ಇವತ್ತು ನಮ್ಮ ಸ್ವಾತಂತ್ರ್ಯ ಆಚರಿಸ್ತಾ ಇದ್ದಾರೆ. ಹಾಗೆ ಇಂದಿನ ಪ್ರತಿ ಸರಿ ನಾವು ನೆನಪು ಮಾಡಿದ ಹಾಗೆ ನಮ್ಮ ಫ್ರೀಡಮ್ ಫೈಟರ್ಸ್ಗೆ ನಮ್ಮ ಮಿಲಿಟರಿ ಇದೆ, ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ನವರಿಗೆ ನೆನಪಿಸ್ಕೊಳ್ಬೇಕು. ಹಾಗೆ ಇವರಿಗೆ ಕೂಡ ಆ ಟೈಮಲ್ಲಿ ಸಹಕಾರ ಮಾಡಿದ ಸೇವಿಂಗ್ಸ್ ಕೂಡ ಇದ್ದಾರೆ. ಬಾರ್ಡರ್ ಏರಿಯಾ ಹಾಗೆ ಒಂದು ಜನ ಬರ್ತಾ ಒಂದು ರ್ಯಾನ್ಸೋಮ್ ದಾಸ್ ಅಂತ. ರ್ಯಾನ್ಸೋಮ್ ದಾಸ್ ಒಂದು ಶೆಫರ್ಡ್ ಆಳ್ಮೆಯವನು. ಈ ಸಂದರ್ಭದಲ್ಲಿ ಮಾತನಾಡಿದ ವಿನೋದ್ ಕಾಮತ್, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮ ಮತ್ತು ವ್ಯಾಪಾರ ಕ್ಷೇತ್ರವು ಮಹತ್ವದ ಪಾತ್ರ ವಹಿಸುತ್ತದೆ. ಸಂಸ್ಥೆಗಳು ಕೇವಲ ವ್ಯವಹಾರ ನಡೆಸುವುದಕ್ಕೆ ಸೀಮಿತವಾಗದೆ ಸಮಾಜದ ಅಭಿವೃದ್ಧಿ ಹಾಗೂ ಜನರ ಕಲ್ಯಾಣದಲ್ಲೂ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂಬ ಸಂದೇಶವನ್ನು ಅವರು ನೀಡಿದರು. ಇದೇ ಸಂದರ್ಭದಲ್ಲಿ ಯುವಜನತೆ ದೇಶದ ಭವಿಷ್ಯವಾಗಿದ್ದು, ಉತ್ತಮ ಶಿಕ್ಷಣವನ್ನು ಪಡೆದು ಕೌಶಲ್ಯಗಳನ್ನು ಬೆಳೆಸಿಕೊಂಡು ದೇಶದ ಪ್ರಗತಿಗೆ ಕೈಜೋಡಿಸಬೇಕು. ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದು ಹೇಳಿದರು. 80ನೇ ಸ್ವಾತಂತ್ರ್ಯೋತ್ಸವ ಹೇಗೆ ಅಂತೇಳಿ ಇದೊಂದು ಬರ್ತಿದೆ ಅಂದರೆ 1 ವರ್ಷ ಆದಮೇಲೆ ಫಸ್ಟ್ ಬರ್ತದೆ, 5 ವರ್ಷ ಆದಮೇಲೆ ಫಿಫ್ತ್ ಬರ್ತದೆ. ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಯಿತು. ಬಟ್ 80ನೇ ಸ್ವಾತಂತ್ರ್ಯೋತ್ಸವ ಹೇಗೆ ಅಂತೇಳಿ ಹೇಗಂತ ಹೇಳಿದರೆ 1947 ಆಗಸ್ಟ್ 15 ಮಧ್ಯರಾತ್ರಿ 12 ಗಂಟೆ 2 ನಿಮಿಷ ಆಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆಗ ನಮ್ಮ ದೇಶದಲ್ಲಿ ಫಸ್ಟ್ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿತ್ತು 1947. ಅದನ್ನು ನಾವು ಆ್ಯಡ್ ಮಾಡಿಕೊಳ್ತೇವೆ. ಅಲ್ಲಿಂದ ನಾವು ಇವತ್ತಿಗೆ 93. ಮುಂದೆ ಗೊತ್ತಿರುವ ಹಾಗೆ ನಮ್ಮ ದೇಶ ಇವತ್ತೊಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಉಂಟು. ನಮ್ಮ ಸರ್ಕಾರ ನಮ್ಮ ದೇಶವನ್ನು ಅವಮಾನಿಸತಕ್ಕಂತಹ ಹಲವಾರು ಕಾರ್ಯಕ್ರಮಗಳು, ಅದು ವಿದೇಶಿ ಒಂದು ದೇಣಿಗೆಯಿಂದಾಗಲಿ ಅಥವಾ ಸಪೋರ್ಟಿಂದಾಗಲಿ, ಅದು ನಮ್ಮ ದೇಶದೊಳಗೆ ಇರುವಂಥ ಕೆಲವು. ನಂತರ ದಿ ಒರಿಜಿನಲ್ ಆಭರಣ ಜ್ಯುವೆಲ್ಲರ್ಸ್ನ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್ ಅವರು ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡಿದರು. ಈ ಸಂದರ್ಭದಲ್ಲಿ ಅಜಿತ್ ನಾಯಕ್, ಸಲೀಂ, ಸ್ವಾತಿ, ದಿನೇಶ್ ಶೆಟ್ಟಿಗಾರ್ ಮತ್ತು ಕ್ಲಾಡಿ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು.